ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲೊಂದು 4 ತುಂಬ ಹಣ್ಣಾಗಿರುವಂತಹ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿನಿ ರೀ. ನೀವು ಪಚ್ಚ ಬಾಳೆಹಣ್ಣಾದರೂ ತೊಗೋಬೋದು. ಇಲ್ಲಿ ನಾನು ಒಂದು ಮುಕ್ಕಾಲು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇಲ್ಲೊಂದು 4 ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇಲ್ಲಿ ಒಂದು ಕಾಲು ಇದರಲ್ಲಿಂದ ಕಾಲು ಅಂದರೆ ಸಿಹಿ ನೋಡ್ಕೊಂಡು ಕಾಲು ಬೌಲ್ನಷ್ಟು ಬೆಲ್ಲವನ್ನು ಒಡೆದಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಹಳ್ಳ ಉಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ರೀ. ಇದು ನಾನು ತುಂಬ ಇನ್ಸ್ಟೆಂಟಾಗಿ ಗೋಳಿ ಬಜ್ಜಿ ಮಾಡೋದು ನೋಡ್ರಲ್ರಿ. ಇದು ಸ್ವಲ್ಪ ಅದರೊಳಗೆ ಡಿಫ್ರೆಂಟಾಗಿರುತ್ತೆ. ಮತ್ತು ನಾವು ಗೋಳಿ ಬಜ್ಜಿ ಮೈದಾ ಹಿಟ್ಟಿನಲ್ಲಿ ಮಾಡ್ತೀವಿ ನೋಡಿರಿ. ಇವತ್ತು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಒಳ್ಳೆಯದು ಗೋಧಿ ಹಿಟ್ಟಿರ್ತಲ್ಲ ರೀ, ಆ ಗೋಧಿ ಹಿಟ್ಟನ್ನ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯ ಒಂದು ಗೋಳಿ ಬಜ್ಜಿ ಮಾಡ್ಬೋದು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಫೇಸ್ಬುಕ್ ಫ್ರೆಂಡ್ಸ್ಗಳಿಗೆಲ್ಲ ಧನ್ಯವಾದಗಳು. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡ್ಬೋದು ರೀ, ನಾನು ಬಾಳೆಕಾಯನ್ನು ಈ ಥರ ಸಿಪ್ಪೆ ಇದು ತುಂಬ ಹಣ್ಣಾಗಿದ್ದು, ಪಚ್ಚ ಬಾಳೆಹಣ್ಣಾದ್ರೂ ನೀವು ತುಂಬ ಹಣ್ಣಾಗಿದೆ ತೊಗೋಬೇಕ್ರಿ. ಅಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ತುಂಬ ಒಳ್ಳೆಯ ಒಂದು ಸಾಫ್ಟ್ ಆದಂತಹ ಗೋಳಿ ಬಜ್ಜಿ ರೆಡಿ ಆಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಬಾಳೆಹಣ್ಣು ಬಿಡಿಸ್ಕೊಂಡಿದ್ದೇನೆ. ಇವಾಗ ಇದೆ ನೋಡಿರಿ, ಸ್ವಲ್ಪನೇ ಇದನ್ನು ಕಟ್ ಮಾಡ್ತಿದ್ದೀನಿ. ಅಂದರೆ ಇವಾಗ ಸ್ವಲ್ಪ ಈ ಥರ ಸಣ್ಣಾಗಿ ನಾವು ಪೀಸು ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿರಿ, ನಮಗೆ ಇದು ಮಿಕ್ಸಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಈ ಥರ ಕಪ್ ಬಂದಿದ್ದರೆ ತೆಗಿಬೋದು ರೀ. ಈ ಥರ ಮುಂದೆ ಬಂದಿರ್ತದೆ ನೋಡಿರಿ, ತುಂಬ ಹಣ್ಣಾಗಿದ್ದಿರ್ತದಲ್ಲ ರೀ. ಇದೆಲ್ಲ ನಾನು ತೆಗೆದು ಈ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಇವಾಗ ಸ್ವಲ್ಪನೇ ಇಲ್ಲಿ ಸಣ್ಣ ಬೌಲೊಳಗೆ ಈ ಒಂದು ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ ರೀ. ಈ ಬಾಳೆಹಣ್ಣಿಗೆ ನಾವು ಇಟ್ಕೊಂಡಿದ್ದೇವೆ ನೋಡಿರಿ ಏಲಕ್ಕಿ, ಇದನ್ನು ಸಹ ಈ ಥರನೇ ಪೀಸ್ ಮಾಡ್ಕೊಂಡು ಎಲ್ಲವನ್ನು ಹಾಕೋತಾ ಇದ್ದೀನಿ ರೀ. ಇವಾಗ ನಮ್ಮದು 4 ಏಲಕ್ಕಿನ ನಾನು ಈ ಥರ ಹಾಕ್ಕೊಂಡಿದ್ದೀನಿ ರೀ. ಇದು ನೋಡಿರಿ, ಇದರೊಳಗೆ ಉಪ್ಪು ಮತ್ತು ನಾನು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ನಾವು ಹಾಲನ್ನು ತೊಗೊತಿದ್ದೀನಿ ರೀ. ಇದು ಕಾಯಿ ಸಾರಿಸಿದ ಹಾಲು, ಬೆಲ್ಲ ಮತ್ತು ಇದು ನಮ್ಮದು ಬಾಳೆಹಣ್ಣು ಚೆನ್ನಾಗಿ ಇದು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನಾವು ಇದು ನೋಡ್ಬೋದು ರೀ, ನಾನು ಈ ಥರನೇ ನೈಸಾಗಿ ಇದನ್ನು ಬಾಳೆಹಣ್ಣು ಈ ಥರನೇ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಾನು ಬಾಳೆಹಣ್ಣಿಂದ ಇದು ಹಾಕ್ಕೊಂಡಿದ್ದೀನಿ. ಇದು ಬೇಕಿಂಗು ಸೋಡಾ ಇದೆ ರೀ, ಬೇಕಿಂಗ್ ಸೋಡಾ ಬರುತ್ತಲ್ಲ ಅದಿದೆ. ಇದೊಂದು ಅರ್ಧ ಚಮಚದಷ್ಟು ನಾನು ಬೇಕಿಂಗ್ ಸೋಡಾವನ್ನು ಹಾಕೋತಾ ಇದ್ದೀನಿ ರೀ. ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದರೊಟ್ಟಿಗೆ ಕಲಸಣ್ರಿ. ಇವಾಗ ಇದು ನಾನು ಬೇಕಿಂಗ್ ಸೋಡಾ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ನೋಡ್ಕೊಂಡು ಬೇಕಿದ್ರೆ ಒಂದು 1/4 ಚಮಚದಷ್ಟಾದ್ರೂ ಹಾಕ್ಕೋಬೋದು ರೀ. ನಾನು ಇದನ್ನು ಹಿಟ್ಟನ್ನು ಇದ್ರ ಜೊತೆಗೆ ಕಲಿಸ್ತಾ ಇದ್ದೀನಿ ರೀ. ಇದು ಗಟ್ಟಿಗೆ ಏನರೆ ಆಯಿತು, ನಿಮಗಿದು ಬ್ಯಾಟರ್ ಸಾಕಾಗಲಿಲ್ಲ ಅಂತಂದರೆ ಮತ್ತೆ ಒಂಚೂರು ಬಾಳೆಹಣ್ಣು ಮತ್ತು ಹಾಲನ್ನು ಸ್ವಲ್ಪ ಮಿಕ್ಸಿಗೆ ಮಾಡಿ ನೀವು ಹಾಕ್ಕೋಬೋದು ರೀ. ಇಲ್ಲಿಕಂದರೆ ಮೇಲ್ಗಡೆ ಹಾಲು ಹಾಕಿನೂ ಕಲಿಸ್ಕೋಬೋದು, ಅಂದರೆ ಸ್ವೀಟ್ ನೋಡ್ಕೊಂಡು ಕಲಿಸ್ಕೋಬೋದು ರೀ. ನಾವು ಇದು ಗೋಳಿ ಬಜ್ಜಿ ಮಾಡಿದಾಗೆ ಅದನ್ನು ಕಲಸಿ ನಾವು ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಮಾಡೋಕೆ ಇಡ್ತೀವಿ ರೀ. ಇದು ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು ರೀ. ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಂದು ಗಟ್ಟಿ ಅನ್ನಿಸ್ತಾ ಇದೆ. ನೋಡ್ಬೋದು ಸ್ವಲ್ಪನೇ ಇದೆ, ಒಂದು ನಾವು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿರಿ. ಇದರೊಳಗೆ ಒಂದು ಸ್ವಲ್ಪ ಹಾಲನ್ನು ನಾನು ಈ ಥರನೇ ಹಾಕ್ಕೊಂಡಿದ್ದೀನಿ. ಅಂದರೆ ನೋಡಿ ನಾವು ಹಾಕ್ಕೊಂಡು ಈ ಥರನೇ ಕಲಿಸ್ಕೊತ ಹೋಗೋಣ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಸ್ವಲ್ಪ ಇದು ನಾವು ಕಲಿಸ್ಕೊತ ಹೋದಂಗೆ ಇದು ಸ್ಮೂತ್ ಹಾಕೋತ ಹೋಗುತ್ತೆ ರೀ. ಈ ಥರನೇ ನಾವು ಚೆನ್ನಾಗಿ ಇದನ್ನು ಈ ಥರ ಕಲಿಸ್ಬೇಕ್ರಿ. ಅಂದರೆ ನಾವೀಗ ಸ್ವಲ್ಪ ಗಟ್ಟಿನೇ ಇದನ್ನು ಕಲಿಸ್ಕೊತ ಹೋದಂಗೆ ನಮ್ಮದು ಸೋಡಾ ಹಾಕಿದ್ದು ಸ್ವಲ್ಪ ಆ್ಯಕ್ಟಿವೇಟ್ ಆಯಿತು ಅಂತಂದರೆ ನಮಗೆ ಸಾಫ್ಟ್ ಆದಂಥ ಒಂದು ಗೋಳಿ ಬಜ್ಜಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಗೋಳಿ ಬಜ್ಜಿಕ್ಕಿನಲ್ಲೂ ತುಂಬ ಸಾಫ್ಟಾಗಿಯೂ ಇರುತ್ತೆ, ಟೇಸ್ಟಾಗಿಯೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಅವಾಗ ಸ್ವಲ್ಪ ನೀರು ತುಂಬ ಅನ್ನಿಸ್ತಿತ್ತು, ಇವಾಗ ಅಷ್ಟೇನು ಅನ್ನಿಸ್ತಾ ಇಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ನೀವು ಈ ಟೈಮ್ನಲ್ಲಿ ನನಗೆ ಒಂದು ಸ್ವಲ್ಪ ಬೇಕಾಗಿದ್ದು ಹಾಲನ್ನು ಹಾಕ್ಕೋತೀನಿ, ಇನ್ನೊಂದು 4-5 ಟೇಬಲ್ ಸ್ಪೂನು. ನಿಮಗೆ ಬೇಕಿದ್ದರೆ ಬಾಳೆಹಣ್ಣು ಇಷ್ಟ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಬಾಳೆಹಣ್ಣನ್ನು ಹಾಕ್ಕೋಬೋದು ರೀ. ಇದು ಇನ್ನೊಂದು ಸ್ವಲ್ಪ ಒಂದು 4-5 ಟೀ ಸ್ಪೂನಷ್ಟು ಹಾಲು ಹಾಕಿದ್ರೆ ನನಗೆ ಇದು ಸರಿಯಾದಂಥ ಒಂದು
ಹಿಟ್ಟು ರೆಡಿ ಆಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಲನ್ನು ಈ ಥರ ನೋಡಿನೇ ಹಾಕೊಳ್ರಿ. ಎಲ್ಲ ಒಂದೇ ಸರ್ತಿನೇ ಹಾಕಂದರೆ ಸ್ವಲ್ಪನೇ ಲೂಸ್ ಆಗಬೋದು, ಇರಲಿಲ್ಲ ಅಂತಂದರೆ ಮತ್ತೆ ಸೇರಿಸ್ಲಿಕ್ಕೆ ಸರಿ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಈ ಥರನೇ ಹಾಕೊಂಡು ಕಲಿಸ್ತಾ ಇದ್ದೀನಿ. ಈಗ ನೋಡಿರಿ, ನಮ್ಮದು ಹಿಟ್ಟಿದು ಸರಿಯಾಗಿದೆ. ಇದಕ್ಕೆ ನೋಡಿರಿ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನಾನು ತುಪ್ಪ ಹಾಕ್ತಾಯಿದ್ದೀನಿ, ಬೇಕಿದ್ರೆ ಆಯಿಲ್ ಹಾಕ್ಕೋಬೋದು, ಇಲ್ಲಾಂತಂದರೆ ಇದು ಕೊಬ್ಬರಿ ಬರ್ತದೆ ನೋಡಿರಿ, ಅದನ್ನು ಸಹ ಹಾಕ್ಬೋದು. ತುಪ್ಪಕ್ಕೆ ಒಂಚೂರು ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನು ತುಪ್ಪವನ್ನು ಹಾಕಿ ಈ ಥರ ಕಲಿಸ್ತಾ ಇದ್ದೀನಿ ರೀ. ಇದು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ, ಒಂದು 5 ನಿಮಿಷದಿಂದ ಸ್ವಲ್ಪ ಈ ಥರ ಕಲಿಸಿದ್ರೆ ಇದು ಹಿಟ್ಟು ಒಳಗಡೆ ಸಾಫ್ಟ್ ಆಗುತ್ತೆ. ಮತ್ತು ನಾವು ಏನು ಕರಿಲಕ್ಕೆ ಇದು ಗೋಳಿ ಬಜ್ಜಿ ಮಾಡೋಕ್ಕೆ ರೆಡಿ ಹಾಕ್ತೀವಿ ನೋಡಿರಿ, ಆವಾಗ ನಮಗೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕಾಗುತ್ತೆ ರೀ. ಇವಾಗ ನಮ್ಮದು ಹಿಟ್ಟು ರೆಡಿ ಆಗಿದೆ ರೀ. ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಅಂದರೆ ಇದು ಆಯಿಲು ತುಂಬ ಹೀಟ್ ಆಗಬಾರ್ದು ರೀ. ನಾವು ಮಾಮೂಲಿ ಮಾಡ್ತೀವಲ್ಲ, ಸ್ವಲ್ಪ ನಾವು ಈ ಥರನೇ ಕೈ ಇಟ್ಟು ನೋಡಿದಾಗೆ ನಮಗೆ ಸ್ವಲ್ಪ ಇದರೊಳಗೆ ಬಿಸಿ ಸ್ವಲ್ಪ ತಾಗದರೆ ಸಾಕ್ರಿ. ಅಂದರೆ ಅವಾಗೆ ನಾವು ಹಾಕಬೇಕು. ಅದು ಸ್ವಲ್ಪ ಹಾಕಿ ಹೈ ಫ್ಲೇಮ್ನ ಮಾಡಬಾರ್ದು ರೀ, ಸ್ಲೋ ಫ್ಲೇಮ್ನಲ್ಲೇ ಫಸ್ಟಿಗೆ ನಾವು ಎಣ್ಣೆ ಬಿಸಿ ಮಾಡಿರ್ತೀವಿ ನೋಡಿರಿ, ಅದೇ ಫ್ಲೇಮ್ನಲ್ಲೇ ಇರಬೇಕು. ಇದು ಸ್ವಲ್ಪ ಬೋಂಡದ ಮೇಲೆ ಕಲರ್ ಚೇಂಜ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ಸ್ವಲ್ಪ ನಾವು ಫ್ಲೇಮು ಹೈ ಮಾಡಬೇಕು. ಯಾಕಂದರೆ ಸ್ಟಾರ್ಟಿಂಗ್ಗೆ ನಾವು ಹೈ ಫ್ಲೇಮ್ ಇಟ್ಟರೆ ಒಳಗೆ ಹಸಿ ಇರುತ್ತೆ, ಅಂದರೆ ಸರಿಗೆ ಬೇಯೋದಿಲ್ಲ. ಹಾಗಾಗಿ ಇವಾಗ ನಾನು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು ರೀ. ಇವಾಗ ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೀನಿ ರೀ. ಇವಾಗ ನಾನು ಸ್ವಲ್ಪ ಕೈಗೆ ಆಯಿಲನ್ನು ಹಚ್ಕೊತಿದ್ದೀನಿ ರೀ, ನೋಡ್ಬೋದು. ಇದನ್ನು ನಾನು ತೆಗೆದುಬಿಟ್ಟು ಇವಾಗ ನಾವು ಇದನ್ನು ತೊಗೊಂಡು ಸ್ವಲ್ಪನೇ ಈ ಥರನೇ ನೋಡ್ಬೋದು ರೀ, ನಾವು ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಈ ಥರನೇ ಹಾಕ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪ ಚಿಕ್ಕದೇ ಬಿಟ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಅಂದರೆ ದೊಡ್ಡದು ಬೇಕಾದರೆ ದೊಡ್ಡದು ಹಾಕ್ರಿ, ಚಿಕ್ಕದು ಬೇಕಿದ್ರೆ ಚಿಕ್ಕದು ಹಾಕ್ಬೋದು ರೀ. ಇವಾಗ ನೋಡ್ಬೋದು ರೀ, ನಾನಿದು ಫಸ್ಟಿಗೆ ಹಾಕಿದ್ದು ನೋಡಿರಿ, ತುಂಬ ಇದು ಚೆನ್ನಾಗಿ ನೋಡಿರಿ, ತಳ ಏನು ಹಿಡಿದಿಲ್ಲ. ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ, ನೋಡ್ಬೋದು ಕಲರು ತುಂಬ ಚೇಂಜ್ ಆಗಿದೆ. ಮತ್ತು ನಮಗೆ ರೌಂಡ್ ಶೇಪಲ್ಲೇ ನಾವು ಗೋಳಿ ಬಜ್ಜಿ ನೋಡಿರಿ ಯಾವ ಥರ ಹೊರಗಡೆ ನೋಡ್ತೀವಲ್ಲ ರೀ ಹೋಟೆಲ್ನಲ್ಲಿ, ಅದೇ ಥರನೇ ನಮ್ಮದು ಗೋಳಿ ಬಜ್ಜಿ ರೆಡಿಯಾಗಿದೆ. ಇದು ಚೇಂಜೂ ಆಗಿದೆ ಕಲರು, ನೋಡ್ಬೋದು. ಇದು ಈ ಥರನೇ ನಾವು ತುಂಬ ನಮ್ಮದು ಬಬಲ್ಸು ಬರ್ತಾಯಿದೆ ನೋಡಿರಿ. ಸ್ವಲ್ಪ ನಾವು ಸ್ಲೋ ಫ್ಲೇಮ್ನಲ್ಲೇ ಈ ಥರ ಇದು ಮಾಡಿದ್ರೆ ತುಂಬ ಇದು ಹಗುರವಾಗಿಯೂ ಆಗಿದೆ, ನೋಡ್ಬೋದು ರೀ. ತುಂಬ ಹೆವಿ ಅಂತ ಅನ್ಸಂಗಿಲ್ಲ. ಈ ಟೈಮ್ನಲ್ಲೇ ನೋಡಿರಿ ಸ್ವಲ್ಪ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡಿಕೊಡೋಣ. ಇಷ್ಟೊತ್ತಿನ ತನಕ ನಾನು ಸ್ಲೋ ಫ್ಲೇಮ್ನಲ್ಲೇ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಮಾಡಿದ್ದೆ. ನೋಡ್ಬೋದು ರೌಂಡ್ ಶೇಪಾಗಿ ಬಂದಿದೆ ನಮ್ಮದು, ತುಂಬ ಚೆನ್ನಾಗಿ ಬಂದಿದೆ ರೀ. ತುಂಬ ಬೇಗ ಮಾಡುವಂಥದ್ದು, ಸಾಯಂಕಾಲ ಸ್ನ್ಯಾಕ್ಸು ಇಲ್ಲಕ್ಕೆ ಬೆಳಗ್ಗೆ ತಿಂಡಿ ಆದ್ರೂ ಚೆನ್ನಾಗಾಗುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು, ಈಗ ನಾನು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಒಂದು 2 ನಿಮಿಷಗಳ ಕಾಲ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ರೀ ಕಲರು ಚೇಂಜ್ ಆಗಿದೆ ನಮ್ಮದು. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ, ನೋಡ್ಬೋದು. ಇವಾಗ ನೋಡ್ಬೋದು ರೀ, ನಾನು ಮತ್ತೆ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಇವನ್ನು ಈ ಥರ ನೋಡ್ಬೋದು ರೀ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ರೀ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಈ ಥರನೇ ಸ್ವಲ್ಪ ಆವಾಗವಾಗ ಒಂದು 2-3 ಸರ್ತಿ ಈ ಥರ ತಿರುಗಿಸ್ಬೇಕು ರೀ. ಅಂದರೆ ಒಳಗಡೆ ತನಕ ಚೆನ್ನಾಗಿ ನಮಗೆ ಬೇಯಬೇಕು ನೋಡಿರಿ. ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಬೇಯಿಸಿದ್ರೆ ಇದು ಚೆನ್ನಾಗಿ ಒಳಗಿನಿಂದ ಬೇಯುತ್ತೆ. ನೋಡಿದ್ರಲ್ಲಿ ನಮ್ಮದು ಗೋಳಿ ಬಜ್ಜಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.